ನಿಮ್ ಲೈಫಲ್ಲಿ ಕೆಲವು ಸಲ ಸುಮಾರಷ್ಟು ಟೆನ್ಷನ್, ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಅಂತೆಲ್ಲ ಒಳಗೆ ಹೋಗ್ತಿರಲ್ಲ. ಯಾಕಂದ್ರೆ ನಾಳೆ ಏನಾಗುತ್ತೆ, ನೆಕ್ಸ್ಟ್ ವರ್ಷ ಏನಾಗುತ್ತೆ, ಅಯ್ಯೋ ಫ್ಯೂಚರ್ ಪ್ಲಾನಿಂಗು, ಮದ್ವೆ ಆಗ್ಬೇಕು, ಮಗು ಆಗ್ಬೇಕು, ಕಾರ್ ತಗೋಬೇಕು, ಮನೆ ತಗೋಬೇಕು, ಎಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ. ಒಂದ್ ಸೆಕೆಂಡ್ ಯೋಚನೆ ಮಾಡಿ, ನೀವು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿ ನಾಳೆ ಇನ್ ಕೇಸ್ ಏನೋ ನ್ಯಾಚುರಲ್ ಕೆಲಾಮಿಟಿ ಆಯ್ತು, ಅಥವಾ ಯಾರೋ ದೇಶದವರು ಬಾಂಬ್ ಬ್ಲಾಸ್ಟ್ ಮಾಡಿ ವಾರ್ ಮಾಡಿದ್ರು, ಏನೋ ಆಯ್ತು ಅಂದ್ರೆ ನೀವು ಅನ್ಕೊಂಡಿರೋ ಕನ್ಸೆಲ್ಲ ನಾಶ. ಸೊ ಡಸಂಟ್ ಮೀನ್ ನೀವು ಮಾಡ್ಬೇಡಿ ಅಂತ ಹೇಳ್ತಿಲ್ಲ. ನಾನೇನ್ ಹೇಳಕ್ ಹೊರಟಿರೋದು ಅಂದ್ರೆ ಎಷ್ಟ್ ಬೇಕಷ್ಟು ಮಾಡ್ಕೊಳ್ಳಿ. ಇಫ್ ಯು ಆರ್ ಇನ್ 30s, ಉಳಿದಿರೋದೇ ಇನ್ ನೆಕ್ಸ್ಟ್ ಒಂದು 30 ವರ್ಷ, 30-40 ವರ್ಷ ಅಂದ್ರೆ ಪ್ರಾಪರ್ ಆಗಿ ಪೊಟೆನ್ಶಿಯಲ್ ಲೈಫ್, ಆಯ್ತಾ. ಸೊ ಅದನ್ನ ನೀವು ಬರೇ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಹಂಗೆ ಹಿಂಗೆ ಅಂತ ಕಳೆದ್ರೆ, ಸೊ ನೀವು ತುಂಬಾ ಯೋಚನೆ ಮಾಡಿ, ತುಂಬಾ ಪ್ಲಾನ್ ಮಾಡಿ ಏನು ಸಿಗಲ್ಲ, ಆಯ್ತಾ. ಸೊ ಲೀವ್ ಇನ್ ದ ಪ್ರೆಸೆಂಟ್ ವರ್ಡ್. ಸೊ ಎಷ್ಟು ಬೇಕಷ್ಟು ದುಡೀರಿ, ಎಷ್ಟು ಬೇಕಷ್ಟು ಸೇವ್ ಮಾಡಿ, ಎಂಜಾಯ್ ಮಾಡಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಫಿಟ್ ಆಗಿರಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಮಾತಾಡಿ. ಸೊ ಮೇನ್ ಬಿಕ್ಕಿರೋದು ಇಷ್ಟು. ನೀವು ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ, ಅದ್ಬೇಕು ಇದ್ಬೇಕು ಅಂತ ಹೇಳ್ಬಿಟ್ಟು. ಟೈಮಿಗೆ ಏನ್ ಬರುತ್ತಲ್ಲ ಎಲ್ಲ ಆಗತ್ತೆ. ಮೇ ಬಿ ಸ್ವಲ್ಪ ನಿಮಗೆ ಅಬ್ಸ್ಟಕಲ್ಸ್, ಸೆಟ್ ಬ್ಯಾಕ್ಸ್ ಇದ್ದೇ ಇರುತ್ತೆ. ಸೊ ಆ ಫೇಸ್ ನಿಮಗೆ ಒಂಥರ ಡಿಮೋಟಿವೇಟ್ ಮಾಡ್ಬೋದು, ಬಟ್ ದಟ್ ಈಸ್ ನಾಟ್ ದ ಎಂಡ್, ಆಯ್ತಾ. ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ, ಲಿವ್ ಇನ್ ದ ಪ್ರೆಸೆಂಟ್, ಸ್ಟೇ ಫಿಟ್, ಒಳ್ಳೆ ಮಾತಾಡಿ, ಒಳ್ಳೇದ್ ಕಲೀರಿ. ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಹರ್ಟ್ ಅಂದ್ರೂ ಮಾಡಕ್ ಹೋಗ್ಬೇಡಿ. ಇನ್ನೊಬ್ರು ನೋವಿಗೆ ನೀವು ಕಾರಣ ಹಾಕ್ ಹೋಗ್ಬೇಡಿ. ಆಗೋ ಟೈಮಲ್ಲಿ ಅದು ಆಗದೆ ನಿಮ್ ಕೈಲಿಲ್ಲ, ಕೆಲವೊಂದು ಥಿಂಗ್ಸ್ ನಿಮ್ ಕೈಲಿಲ್ಲ. ಸೊ ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೋತಿರೋ ಅಷ್ಟು ಖುಷಿಯಾಗಿ ನೀವು ನಿಮ್ ಲೈಫ್ ನ ಲೀಡ್ ಮಾಡಬಹುದು. ಇನ್ ಮಿಕ್ಕಿದೆಲ್ಲ ಇಟ್ ವಿಲ್ ಗೋ ವಿತ್ ದ ಫ್ಲೋ.